ಗಣೇಶನ್ ದಂತ ಯಾಕೆ ಮುರಿದಿದೆ? ತುಂಬಾ ಒಳ್ಳೆ ಪ್ರಶ್ನೆ ಪುಟ್ಟು. ಅದರ ಬಗ್ಗೆ ನಾನು ನಿಂಗೆ ಒಂದು ಕತೆ ಹೇಳ್ತೀನಿ. ನಂಗೆ ಕತೆ ಅಂದ್ರೆ ಇಷ್ಟ. ಒಂದಾನೊಂದು ಕಾಲದಲ್ಲಿ ಭಾರತದ ಪುರಾತನ ಭೂಮಿಯಲ್ಲಿ ವ್ಯಾಸ ಎಂಬ ಬುದ್ಧಿವಂತ ಋಷಿ ಇದ್ದರು. ಅವರು ಅನೇಕ ಮಹಾನ್ ಗ್ರಂಥಗಳನ್ನು ರಚಿಸಿದ್ದರು. ಆದರೆ ಅವರಿಗೆ ಸಹಾಯದ ಅಗತ್ಯವಿರುವ ಒಂದು ಪ್ರಮುಖ ಮಹಾಕಾವ್ಯವಿತ್ತು. ಅದೇ ಮಹಾಭಾರತ. ಈ ಕಾರ್ಯ ಸುಲಭದ್ದಲ್ಲ ಎಂದು ವ್ಯಾಸರಿಗೆ ತಿಳಿದಿತ್ತು. ಆದ್ದರಿಂದ ಅವರು ಬುದ್ಧಿವಂತ ದೇವರಾದ ಗಣೇಶನ ಆಶೀರ್ವಾದವನ್ನು ಕೋರಿದರು. ಗಣೇಶ, ನಾನು ಮಹಾಭಾರತವನ್ನು ಹೇಳುತ್ತೇನೆ. ನೀವು ಅದನ್ನು ಬರೆಯಲು ನನಗೆ ಸಹಾಯ ಮಾಡುವಿರಾ? ಇದು ನನ್ನ ಸೌಭಾಗ್ಯ. ಆದರೆ ನನ್ನದೊಂದು ಷರತ್ತು. ನೀವು ಹೇಳುವುದನ್ನು ನಿಲ್ಲಿಸಿದರೆ ನಾನು ಬರೆಯುವುದನ್ನು ನಿಲ್ಲಿಸುತ್ತೇನೆ. ಇದೊಂದು ದೊಡ್ಡ ಸವಾಲು. ನೀವು ಪ್ರತಿ ಪದವನ್ನು ಬರೆಯುವ ಮುನ್ನ ಅರ್ಥೈಸಿಕೊಂಡು ಬರೆಯಬೇಕು. ಒಪ್ಪಿದೆ, ಆರಂಭಿಸೋಣ. ವ್ಯಾಸರು ಮಹಾಭಾರತವನ್ನು ಪಠಿಸಲು ಪ್ರಾರಂಭಿಸುತ್ತಾರೆ ಮತ್ತು ಗಣೇಶನು ವೇಗವಾಗಿ ಬರೆಯುತ್ತಾನೆ. ಪದಗಳು ಹರಿಯುತ್ತಿವೆ. ಆದರೆ ಇದ್ದಕ್ಕಿದ್ದಂತೆ, ಅಯ್ಯೋ, ಈ ಗರಿ ಮುರಿದು ಹೋಯಿತು. ನಾವು ಈಗ ನಿಲ್ಲಿಸಲು ಸಾಧ್ಯವಿಲ್ಲ. ಈಗ ಏನು ಮಾಡುವೆ ಗಣೇಶ? ನಾವು ಈಗ ನಿಲ್ಲಲು ಸಾಧ್ಯವಿಲ್ಲ. ಚಿಂತಿಸಬೇಡಿ ವ್ಯಾಸ, ಇದು ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ನಾನು ನನ್ನ ಸ್ವಂತ ದಂತವನ್ನೇ ಬಳಸುತ್ತೇನೆ. ಗಣೇಶನು ತನ್ನ ಒಂದು ದಂತವನ್ನು ಮುರಿದು ಬರೆಯುವುದನ್ನು ಮುಂದುವರಿಸಿದನು. ಗಣೇಶ, ಈ ಮಹಾಕಾವ್ಯಕ್ಕಾಗಿ ನೀನು ನಿನ್ನ ದಂತವನ್ನೇ ಮುರಿದೆ. ಇದೊಂದು ಅಪೂರ್ವ ತ್ಯಾಗ. ಈ ಮಹಾಕಾವ್ಯ ನನ್ನ ದಂತಕ್ಕಿಂತ ಮುಖ್ಯ. ಜ್ಞಾನವು ಯಾವ ಅಡಚಣೆಯೂ ಇಲ್ಲದೆ ಹರಿಯಬೇಕು. ನಿಮ್ಮ ಸಮರ್ಪಣೆ ನನಗೆ ಆಶ್ಚರ್ಯ ತಂದಿದೆ. ನೀವು ನಿಜವಾಗಿಯೂ ಬುದ್ಧಿವಂತಿಕೆಯ ದೇವರು ಗಣೇಶ. ಇದು ಎಲ್ಲರ ಒಳಿತಿಗಾಗಿ ವ್ಯಾಸ. ಕೆಲವೊಮ್ಮೆ ಸಣ್ಣ ತ್ಯಾಗಗಳು ದೊಡ್ಡ ಸಾಧನೆಗಳಿಗೆ ಕಾರಣವಾಗುತ್ತವೆ. ನೀವೀಗ ಕೇವಲ ಒಂದು ದಂತವನ್ನು ಹೊಂದಿರುವಿರಿ. ಹಾಗಾಗಿ ನೀವು ಏಕದಂತ ಎಂದೇ ಪ್ರಸಿದ್ಧಿ ಪಡೆಯುವಿರಿ. ಧನ್ಯವಾದಗಳು ವ್ಯಾಸರೇ. ಮಹಾಭಾರತವನ್ನು ಮುಗಿಸೋಣ ಮತ್ತು ನಾವು ಒಟ್ಟಾಗಿ ಜಗತ್ತಿಗೆ ಈ ನಿಧಿಯನ್ನು ಸಮರ್ಪಿಸೋಣ. ಹಾಗಾದ್ರೆ ಇದು ಗಣೇಶನ ಶಿಸ್ತಿನ ಸಂಕೇತನಾ? ಹೌದು ಪುಟ್ಟು. ಕೆಲವೊಮ್ಮೆ ನಾವು ನಮಗೆ ಬೇಕಾಗಿರೋದನ್ನ ಪಡೆಯೋದಿಕ್ಕೆ ಕೆಲವೊಂದು ತ್ಯಾಗ ಮಾಡಬೇಕು. ವಾವಮ್ಮ, ಗಣೇಶ ನಿಜವಾಗ್ಲೂ ಸೂಪರ್ ಹೀರೋ. Hit like, share and subscribe.